ಹಲೋ ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಮನೆ ಮಂದಿಯವರೆಲ್ಲ ದೇವಸ್ಥಾನಕ್ಕೆ ಹೊರಟಿರ್ತಾರೆ. ನಾನು ಬರೋದಿಕ್ಕಾಗಲ್ಲ ಅಜ್ಜಿ, ನಾನು ಇಲ್ಲೇ ಇರ್ತೀನಿ ಅಂತ ವಿವೇಕ್ ಸಹ ಉಳ್ಕೊಂಡಿರ್ತಾನೆ. ಸರಿಯಮ್ಮ ಗೌರಿ ಹುಷಾರು ಅಂತ ಹೇಳಿ ಹೋಗ್ತಾ ಇರ್ತಾರೆ. ಸರಿ ಅಂತ ಅವಳು ದಿನಚರಿ ಕೆಲಸನ ಅವಳು ಮಾಡ್ಕೋತಾ ಇದ್ದಂಗೆ ಈ ಕಡೆ ನೋಡಿದ್ರೆ ಅಶೋಕ್ಗೆ ಚಿನ್ನು ಶ್ಯಾಮ್ಗೆ ಕಾಲ್ ಮಾಡಿ, ಎಲ್ಲೋ ಚಾಕ್ಲೇಟ್ ಬಂದೇ ಇಲ್ಲ ನೀನು, ಏನ್ ಒಂದ್ ದಿವಸ ಅಷ್ಟೇ ನಿಂದು? ಅಯ್ಯೋ ಹಾಗಂತೇನಿಲ್ಲ ಮಚ್ಚಿ, ಅದು ನಮ್ಮ ಅಪ್ಪ ಅಮ್ಮ ಮತ್ತೆ ಅಜ್ಜಿ ತಾತ ಅವರೆಲ್ಲ ಹೊರ್ಗಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ಇವಾಗ ಎಲ್ಲರೂ ಹೋಗ್ತಾ ಇದೀವಿ. ಹೋ ಹೌದಾ, ಮತ್ತೆ ನೀನ್ ಇದನ್ನ ಮುಂಚೆನೆ ಹೇಳೋದಲ್ವಾ? ನಾನ್ ನಿನ್ಗೆ ಡಯಟ್ ಅದು ಇದು ಅಂತ ಎಲ್ಲ ಹೇಳ್ಬಿಟ್ಟೆ, ನೋಡಿದ್ರೆ ಒಂದ್ ದಿವಸಕ್ಕೆ ಸುಸ್ತಾಗ್ಬಿಟ್ಟಿದ್ಯಾ. ಏನಪ್ಪಾ ನೀನು ಅಂತ ಚಿನ್ನು ಹೇಳ್ತಿರ್ತಾರೆ. ಅಯ್ಯೋ ನೀನ್ ಅಷ್ಟೊಂದು ವರಿ ಮಾಡ್ಕೋಬೇಡ ಮಚ್ಚಿ, ನಾಳೆ ಪಕ್ಕ ಬರ್ತೀನಿ ಆಯ್ತಾ, ನಾಳೆ ಕಂಟಿನ್ಯೂ ಮಾಡೋಣ ಪುಷಪ್ಸ್ ಅದೆಲ್ಲ, ನೀನೇನು ವರಿ ಮಾಡ್ಕೋಬೇಡ ಅಂತ ಹೇಳ್ತಾ ಇರ್ತಾನೆ. ಸರಿ ಆಯ್ತು, ಹುಷಾರಾಗಿ ಹೋಗ್ಬಿಟ್ಟು ಬರೋಗು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ನೋಡು, ವಿವೇಕ್ ರೆಡಿಯಾಗಿ ಬಂದ್ಬಿಟ್ಟು ಆಫೀಸ್ ವರ್ಕ್ನ ಮನೇಲೆ ಕುತ್ಕೊಂಡು ಮಾಡ್ತಾ ಇರ್ತಾನೆ. ಅಯ್ಯೋ ಏನು ಅಮೆರಿಕದಿಂದ ಬೇರೆ ಕ್ಲೈಂಟ್ ಬರ್ತಿದ್ದಾರೆ, ಇದು ನೋಡಿದ್ರೆ ನನಗೆ ಕೈ ಕೊಡ್ತಿ, ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ತಾರೋ ಏನೋ, ತುಂಬ ಕನ್ಫ್ಯೂಷನ್ ಆಗ್ತಿದೆ ಅಂತ ತುಂಬ ಬೇಜಾರಾಗ್ತಾ ಇರ್ತಾನೆ. ಅಯ್ಯೋ ರೀ, ಯಾಕೆ ನೀವು ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದ್ದೀರಾ? ನಾನು ಬರಲಾ ಆಫೀಸ್ಗೆ ನಿಮ್ಮ ಜೊತೆ? ನೀನು ಬಂದು ಅಲ್ಲೇನು ಮಾಡ್ತೀಯಾ? ಅಯ್ಯೋ ಬರ್ಬಾರ್ದೇನ್ರಿ, ನಾನು ಬರ್ತೀನಿ, ನಾನು ಒಬ್ಳೆ ಮನೇಲಿ ಇದ್ದೇನು ಮಾಡಲಿ, ಇನ್ನೇನು ಅಡುಗೆನೂ ಆಗೋಗಿದೆ, ನೀವು ಬರೋವರೆಗೂ ಕಾಯ್ಕೊಂಡೇ ಇರಬೇಕಾ? ಬೇಡ, ಮನೇಲಿ ಏನು ಕೆಲಸ ಇದೆಯೋ ಅದನ್ನ ಮಾಡ್ಕೊ ಸರಿನಾ ಅಂತ ವಿವೇಕ್ ಹೇಳ್ತಾ ಇರ್ತಾನೆ. ಅದನ್ನ ನೋಡಿ ಅವಳಿಗೂ ಸಹ ಬೇಜಾರಾಗ್ತಾ ಇರುತ್ತೆ. ಚಿನ್ನುಗೆ ತುಂಬಾ ಯೋಚನೆ ಹತ್ತಿರುತ್ತೆ. ಅಯ್ಯೋ ರಾಮ, ನಮ್ಮಪ್ಪ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ, ಏನಾದ್ರೂ ನಾನೊಂದು ಸಹಾಯ ಮಾಡ್ಬೇಕು ಕಣ್ರೋ, ಏನೋ ಮಾಡೋದು ಅಂತ ಅವ್ರ ಗೆಳೆಯರ್ನೆಲ್ಲ ಕೇಳ್ತಾ ಇರ್ತಾರೆ. ಅಶೋಕಲ್ಲಿ ಒಬ್ಬ ಗೆಳೆಯ, ಹೇ ಯಾಕೆ ನೀನ್ ಇಷ್ಟೊಂದು ವರಿ ಮಾಡ್ಕೋತೀಯಾ, ಹೇಗಿದ್ರು ನಿಮ್ ದೊಡ್ಡ ಭಾವ ಇದಾರಲ್ಲ ವಿವೇಕ್, ಅವ್ರನ್ನ ನೀನು ಏನಾದ್ರೂ ಒಂದ್ ಕೆಲ್ಸ ಕೇಳ್ಬೋದಲ್ವಾ? ಅವ್ರನ್ನ ಬೇಡ ಕಣೋ, ಸುಮ್ಮನೆ ಏಂತಕ್ಕೆ ಆ ಊರು ಬರಿ. ಸರಿ ಅಷ್ಟೆಲ್ಲ ಆಗ್ಲಿಲ್ಲ ಅಂದ್ರೆ ನನ್ನ ಫ್ರೆಂಡ್ ಒಂದ್ ವರ್ಕ್ ಮಾಡ್ತಾ ಇದ್ದಾನೆ ಕ್ಯಾಟ್ರಿಂಗ್ ಅಲ್ಲಿ, ಅದ್ರಲ್ಲಿ ನೀನು ಹೋಗಿ ಸರ್ವ್ ಮಾಡೋದು ಅದು ಇದು ಮಾಡಿದ್ರೆ ಸರಿ ಹೋಗ್ಬೋದು ಅನ್ಸುತ್ತೆ ಅಲ್ವಾ ಚಿನ್ನು ಅಂತ ಹೇಳ್ತಾ ಇರ್ತಾನೆ ಇನ್ನೊಬ್ಬ ಸ್ನೇಹಿತ. ಅದಾ ಹೌದಾ, ನಿನಗಿನ್ನೇನು ಆ ಕೆಲ್ಸ ಬೇಡ ಈ ಕೆಲ್ಸ ಬೇಡ ಅಂತ ಇದ್ರೆ ಮತ್ ನಿನಗೆ ಯಾವ ಕೆಲ್ಸ ಸಿಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ನಿನ್ಗೆ ಇನ್ಯಾವ ಕೆಲಸ ಸಿಗುತ್ತೆ ಹೇಳು? ಅಷ್ಟಕ್ಕೂ ನಿಮ್ಮ ಅಕ್ಕಂದಿರಿಬ್ರು ಹೇಗ್ ಮದ್ವೆ ಆಗಿದ್ದಾರೆ ಅಂತ ನೀನ್ ಸ್ವಲ್ಪ ಆದ್ರೂ ಊಹೆ ಮಾಡ್ಕೊಂಡಿದ್ಯಾ? ಯಾಕ್ರೋ ನಮ್ಮ ಅಕ್ಕಂದಿರ ಬಗ್ಗೆ ಮಾತಾಡ್ತಿದ್ದೀರಾ? ಅಯ್ಯೋ ನಿಮ್ ಅಕ್ಕಂದ್ರಿ ಹೆಂಗ್ ಕೆಲಸ ಮಾಡಿ ಮದ್ವೆ ಆಗಿದ್ದಾರೆ ಅಂತ ನಾವೇನ್ ಬಿಡ್ಸಿ ಹೇಳ್ಬೇಕಾ? ನಿಮ್ ಚಿಕ್ಕಕ್ಕ ನೋಡಿದ್ರೆ ಮುಸ್ಕಾಕೊಂಡು ಮದ್ವೆ ಆಗಿದ್ದಾಳೆ, ನಿಮ್ ದೊಡ್ಡಕ್ಕ ನೋಡಿದ್ರೆ ಪ್ರೆಗ್ನೆಂಟ್ ಆಗ್ಬಿಟ್ಟು ಮದ್ವೆ ಆಗಿದ್ದಾಳೆ. ನೀನು ಯಾಕೆ ಬಾಕಿ ಇದ್ಯಾ? ನೀನು ಆ ಮನೇಲೆ ಯಾರಾದ್ರೂ ಇದ್ದಾರಲ್ಲ ಅವ್ರನ್ನೇ ಕಟ್ಕೊಂಡ್ಬಿಡು, 3 ಜನ ಅಕ್ಕ ತಂಗಿದಿರೆಲ್ಲ ಅಲ್ಲೇ ಇದ್ಬಿಡ್ತೀರಾ ಅಂತ ತುಂಬಾ ಕೋಪ ಬರೋ ತರ ಮಾತಾಡ್ತಾ ಇದ್ರೆ ಸೀದಾ ಅವಳು ಮಕ ಮುತ್ತಿ ನೋಡ್ದೆ ಚೆನ್ನಾಗಿ ಅವನ್ ಗೆಳೆಯಂಗೆ ಚೆನ್ನಾಗಿ ಹೊಡ್ದಾಕ್ಬಿಡ್ತಾಳೆ. ಇನ್ನೇನ್ ತಲೆಯಲ್ಲೆಲ್ಲ ರಕ್ತ ಸುರಿತಾ ಇರುತ್ತೆ. ಅದನ್ನ ನೋಡಿ ಅಯ್ಯೋ ಅಕ್ಕ ಏನ್ ಮಾಡ್ದೆ ನೋಡು, ಈಗ ಮತ್ತೆ ದೊಡ್ಡ ರಾದಂತ ಆಗುತ್ತೆ, ನಡಿ ನಾವು ಹೊರಡೋಣ ಅಂತ ಹೇಳಿ ಅವ್ರ ತಮ್ಮನ್ನ ಕರ್ಕೊಂಡು ಅವಳು ಹೊರಟೋಗಿರ್ತಾಳೆ. ಸರಿ ವಿವೇಕ್ ರೆಡಿಯಾಗಿರ್ತಾನೆ, ಇನ್ನೇನ್ ಆಫೀಸ್ಗೆ ಹೋಗೋಣ ಅಂತ. ಆಯ್ತಾ ಇಲ್ವಾ ನಿಂದು, ಫಸ್ಟ್ ನಾಷ್ಟ ಬಿಡಿಸ್ತೀಯಾ ಅಂತ ಕೇಳ್ತಾ ಇರ್ತಾನೆ. ಆಯ್ತ್ರಿ, ಇನ್ನೇನು ಬನ್ನಿ ತಿನ್ನಿ ಅಂತ ಹೇಳಿ ಬಡಿಸ್ತಾ ಇದ್ದಂಗೆ, ಇವಾಗ ನಾನು ಆಫೀಸಿಗೆ ಬರೋದ್ ಬೇಡ ಅಂತೀರೇನು? ಬರ್ಬೇಡ ಅಂದೆ ತಾನೆ, ನಿನಗೆ ಪದೇ ಪದೇ ಕೇಳ್ತಾ ಇದ್ರೆ ಅಷ್ಟೊಂದು ಆಸೆನಾ ನಿನಗೆ ಅಂತ ವಿವೇಕ್ ಹೇಳ್ತಾ ಇರ್ತಾನೆ. ಅಯ್ಯೋ ರೀ, ಒಬ್ಳೇ ಇರ್ಬೇಕು ಕಣ್ರಿ, ಬೇಜಾರಾಗುತ್ತೆ, ಅಲ್ಲಿಗಾದ್ರೂ ಬಂದ್ರೆ ಸ್ವಲ್ಪ ನಿಮ್ಗೆ ಹೆಲ್ಪ್ ಆಗ್ಬೋದು ಅನ್ಸುತ್ತೆ. ಏನ್ ಹೆಲ್ಪೋ ಏನೋ. ಅಯ್ಯೋ ನೀವೇನಾದ್ರೂ ನನ್ನ ಆಫೀಸಿಗೆ ಕರ್ಕೊಂಡೋದ್ರೆ ನಿನ್ನೆ ನೈಟ್ ಏನಾಯ್ತು ಅನ್ನೋ ವಿಚಾರನ ನಿಮಗೆ ತಿಳಿಸ್ತೀನಿ. ಹೌದಾ, ಪಕ್ಕ ಹೇಳ್ತೀಯ ತಾನೆ? ಸರಿ ಆಯ್ತು, ಹೋಗ್ಬಿಟ್ಟು ಬೇಗ ರೆಡಿ ಆಗ್ಬಿಟ್ಟು ಬಂದ್ಬಿಡು ಅಂತ ಹೇಳಿ ಸರಿ 2 ನಿಮಿಷ ಬಂದೆ ರೀ ಅಂತ ಹೇಳಿ ಗೌರಿ ರಿಚ್ ಆಗಿರೋ ಸೀರೆನ ಉಟ್ಕೊಂಡು ಬರ್ತಾ ಇರ್ತಾಳೆ. ಅದನ್ನ ನೋಡಿ ಏನೋ ಹೇಳ್ತೀನಿ ಅಂದ್ಲು ಈ ಪುಣ್ಯವತಿ, ನಿಜಾನೋ ಸುಳ್ಳೋ ಅಂತ ಯೋಚನೆ ಮಾಡ್ತಾ ಆ ಕಡೆ ತಿರುಗಿ ನೋಡ್ತಾನೆ. ಅಷ್ಟೊತ್ತಿಗೆ ಪುಣ್ಯವತಿ ಮೇಲಿಂದ ಇಳಿತಾ ಬರ್ತಾ ಇದ್ದಿದ್ ನೋಡಿ, ಏನಿವತ್ತು ಇಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಿದ್ಯಾ? ಸರಿ, ಏನೋ ನನ್ನ ಹಾಗೇ ನೋಡ್ತಾ ಇದ್ದೀರಾ ಅನ್ನಿಸ್ತಿದೆ. ಅಯ್ಯೋ ನನ್ಗೇನ್ ಮಾಡಕ್ ಕೆಲಸ ಇಲ್ವಾ, ನಡಿ ಹೊರಡೋಣ ಅಂತ ಸೇದಾ ಇಬ್ರು ಆಫೀಸಿಗೆ ಹೊರಟಿರ್ತಾರೆ. ಈಗ
ಚಿನ್ನು ಮಾಡಿರೋ ಕೆಲ್ಸದಿಂದ ಕಾಂತಲಕ್ಷ್ಮಿ ಅವ್ರ ಹೆಸರು ಮತ್ತೆ ಹೋಗುತ್ತಾ? ಆ ಸಲಿಗೆಯಿಂದ ಇನ್ನ ಚಿನ್ನುನ ಅರೆಸ್ಟ್ ಮಾಡ್ತಾರ? ಆ ವಿಚಾರ ಇನ್ನ ಗೌರಿಗೆ ವಿವೇಕ್ಗೆ ತಿಳಿಯುತ್ತಾ? ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.